ಇತಿಹಾಸ ಬರೆದ ಭಾರತದ ರೂಪಾಯಿ, ವಿದೇಶದಲ್ಲೂ ರೂಪಾಯಿಯಲ್ಲೇ ವ್ಯವಹಾರ, ಡಾಲರ್ಗೆ ಡಬಲ್ ಶಾಕ್. ಸ್ನೇಹಿತರೆ, ಇದೊಂದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ಸುದ್ದಿಯಾಗಿದೆ. ಯಾಕಂದ್ರೆ ಭಾರತದ ರೂಪಾಯಿ ಏನಿದೆ ಅದು ಇದೀಗ ಹೊಸದೊಂದು ಇತಿಹಾಸವನ್ನ ಬರೆದಿದೆ. ಯೂರೋ ಮತ್ತು ಡಾಲರ್ಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ. ಅಷ್ಟಕ್ಕೂ ಭಾರತದ ರೂಪಾಯಿ ಬರೆದಂತ ಹೊಸ ಇತಿಹಾಸವೇನು? ಈ ರೂಪಾಯಿಯ ಇತಿಹಾಸದಿಂದ ಭಾರತದ ಚಿತ್ರಣವೇ ಬದಲಾಗುತ್ತಾ? ಏನದು ಅದೆಲ್ಲದರ ಫುಲ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ಈಗ ಎಲ್ಲಿ ಕೇಳಿದ್ರು ಭಾರತದ್ದೇ ಮಾತು, ಏನ್ ಮಾತನಾಡಿದ್ರು ಭಾರತದ್ದೇ. ಯಾವುದೇ ಅಭಿವೃದ್ಧಿಯ ವಿಚಾರ ತೆಗೆದುಕೊಂಡ್ರು ಅಲ್ಲಿ ಭಾರತದ ವಿಚಾರವಿಲ್ಲದೆ ಚರ್ಚೆಯೇ ಅಂತ್ಯವಾಗೋದಿಲ್ಲ. ಯಾಕಂದ್ರೆ ಭಾರತ ಅಷ್ಟರ ಮಟ್ಟಿಗೆ ತನ್ನ ಛಾಪನ್ನ ಮೂಡಿಸಿದೆ, ತನ್ನದೇ ವೇಗದಲ್ಲಿ ಮುಂದುವರಿಯುತ್ತಿದೆ. ಇದನ್ನು ನೋಡಿದ ವಿಶ್ವವೇ ಇಂದು ಭಾರತದ ಬೆನ್ನು ತಟ್ಟುತ್ತಿದೆ. ಇಂತಹ ಸಂದರ್ಭದಲ್ಲಿ ಭಾರತದ ರೂಪಾಯಿ ಅಥವಾ ಭಾರತದ ರೂಪಿ ಮತ್ತೊಂದು ದಾಖಲೆ ಮಾಡಿದೆ ಅಂದರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ಯಾಕಂದರೆ ಭಾರತದ ರೂಪಾಯಿ ಈಗ ವಿಶ್ವ ಮಟ್ಟದ ಮಾನ್ಯತೆ ಪಡೆದಿದೆ. ಹೌದು ಸ್ನೇಹಿತರೆ, ಇದೀಗ ಭಾರತ ಹೋಗುತ್ತಿರುವ ವೇಗವನ್ನು ನೋಡಿದ್ದೆ ಆದರೆ ಇನ್ನು ಕೆಲವು ವರ್ಷಗಳಲ್ಲಿ ಭಾರತದ ರೂಪಾಯಿ ಯೂರೋದಂತೆ ಡಾಲರ್ನಂತೆ ತನ್ನದೇ ಅಸ್ತಿತ್ವವನ್ನು ಹೊಂದಿ ವಿಶ್ವದೆಲ್ಲೆಡೆ ಮನ್ನಣೆ ಗಳಿಸೋ ಸಾಧ್ಯತೆ ಹೆಚ್ಚಿದೆ. ಹೌದು, ಇದೀಗ ಅಂತಹದೊಂದು ಮುನ್ನುಡಿಯನ್ನ ಭಾರತ ಇಟ್ಟಿದೆ. ಇದೇ ಮೊದಲ ಬಾರಿಗೆ UAE ಏನಿದೆ ಆ ದೇಶದಿಂದ ಖರೀದಿಸಿದಂತಹ ತೈಲಕ್ಕೆ ಭಾರತದ ರೂಪಾಯಿಯಲ್ಲಿ ಹಣವನ್ನ ಪಾವತಿಸಲಾಗಿದೆ. ಆ ಮೂಲಕ ಹೊಸದೊಂದು ಇತಿಹಾಸವನ್ನೇ ರಚಿಸಿದೆ. ಹೌದು ಸ್ನೇಹಿತರೆ, ಇದೀಗ UAEಯಿಂದ ಏನು ನಾವು ತೈಲವನ್ನ ಖರೀದಿ ಮಾಡಿದ್ವಿ ಅದಕ್ಕೆ ಮೊದಲ ಬಾರಿಗೆ ತನ್ನದೇ ಆದ ಹಣದ ಮೂಲಕ ಹಣವನ್ನ ಸಲ್ಲಿಸಲಾಗಿದೆ. ಅಂದ್ರೆ ಈ ಮೊದಲು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಾಲರ್ನಲ್ಲಿಯೇ ಕೊಡಲಾಗ್ತಿತ್ತು. ಯಾವುದೇ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಏನಾದರೂ ದುಡ್ಡನ್ನು ಕೊಡಬೇಕು ಅಂದ್ರೆ ಡಾಲರ್ ಮೂಲಕ ನೀಡಬೇಕಾಗಿತ್ತು. ಬಟ್ ಇದೇ ಮೊದಲ ಬಾರಿಗೆ ನಾವು ಹಣದ ಅಂದ್ರೆ ನಮ್ಮ ರೂಪಿಯಲ್ಲಿ ನೀಡಲಾಗಿದೆ. ಇದರಿಂದ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಾಲರ್ನ ಅವಲಂಬನೆ ಏನಿದೆ ಅದು ಕಡಿಮೆಯಾಗಲಿದೆ. ಡಾಲರ್ ಮತ್ತು ಹಣದ ಮೌಲ್ಯದಲ್ಲಿ ಹೆಚ್ಚಳವಾದರೂ ಸಹ ನಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅದೇ ಕಾರಣಕ್ಕೆ ಇದೀಗ ರೂಪಾಯಿಯ ಮೂಲಕ ಹಣವನ್ನು ನೀಡಲಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಇದೇನಾದರೂ ಆದರೆ ಮುಂದೆ ಭಾರತಕ್ಕೆ ಮತ್ತೊಂದು ಆರ್ಥಿಕವಾಗಿ ಹೊಸ ರೂಪುರೇಷೆ ಸಿಗೋದಂತೂ ಪಕ್ಕ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಇದೇ ಮೊದಲ ಇಂತಹದೊಂದು ಪ್ರಯತ್ನ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಈ ಮೊದಲು ಕೂಡ ಮಾಡಲಾಗಿತ್ತು. ಅದು ಯಾವ ದೇಶದಂದ್ರೆ ನಮ್ಮ ಮಿತ್ರ ದೇಶ ಏನಿದೆ, ಯಾವುದು ರಷ್ಯಾ ಏನಿದೆ, ಆ ರಷ್ಯಾದೊಂದಿಗೆ ಕೆಲವೊಮ್ಮೆ ಯಾವುದಾದ್ರೂ ವಸ್ತುಗಳನ್ನು ತೆಗೆದುಕೊಂಡಾಗ ಭಾರತದ ರೂಪಾಯಿಯಲ್ಲಿ ಕೊಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ರೂಪಾಯಿಯಲ್ಲೇ ಕೊಡ್ತಾ ಇದ್ವಿ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಆಗಾಗ ಕೊಡ್ತಾ ಇದ್ವಿ, ಬಟ್ ಅದನ್ನ ಸ್ವೀಕರಿಸ್ತಿತ್ತು, ಬಟ್ ಹೆಚ್ಚು ಸ್ವೀಕಾರ ಮಾಡ್ತಿರ್ಲಿಲ್ಲ. ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲಾ ದೇಶಗಳು ಕೂಡ ಡಾಲರ್ ಅಲ್ಲೇ ದುಡ್ಡನ್ನು ತೆಗೆದುಕೊಳ್ಳುವ ಕಾರಣ ಅಷ್ಟೊಂದನ್ನ ರಷ್ಯಾ ಮಾಡ್ತಿಲ್ಲ. ಬಟ್ ಈ ಬಾರಿ ಈ UAE ಏನಿದೆ ಇದೇ ಮೊದಲ ಬಾರಿಗೆ ನಮ್ಮಿಂದ ಸಂಪೂರ್ಣ ಪ್ರಮಾಣದಲ್ಲಿ ರೂಪಾಯಿಯಲ್ಲಿ ತಗೊಂಡಿರೋದು ಒಂದು ಇತಿಹಾಸವೇ ಸರಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಕೆಲವೊಂದು ಸುದ್ದಿಗಳನ್ನ ನಾವೆಲ್ಲರೂ ಗಮನಿಸಿದ್ದೇವೆ. ತೈಲ ವ್ಯವಹಾರಗಳಲ್ಲಿ ರೂಪಾಯಿಯಲ್ಲಿ ಯಾರೂ ಕೂಡ ಹಣ ಸ್ವೀಕರಿಸಲು ಯಾವ ತೈಲ ಸರಬರಾಜುಗಳು ಸಿದ್ಧವಿಲ್ಲ ಎನ್ನುವಂತಹ ಸುದ್ದಿ ಎಲ್ಲಾ ಕಡೆ ಹರಿದಾಡಿತ್ತು. ಇಂತಹ ಸಮಯದಲ್ಲಿ ಇದೀಗ ಸಂಯುಕ್ತ ಅರಬ್ ಸಂಸ್ಥಾನ ಏನಿದೆ ಇದು ಭಾರತದ ರೂಪಾಯಿಯಲ್ಲಿ ನಮಗೆ ತೈಲ ಬೇಕು ಅದೆಲ್ಲವನ್ನ ನೀಡಿದೆ. ಇನ್ನು ಈ ವಿಚಾರವನ್ನ ಮಂಡಿಸಿರುವಂತಹ ಭಾರತ ಕೂಡ ಕೆಲವು ಮಾತುಗಳನ್ನ ಹೇಳಿದೆ. ಏನಂದ್ರೆ ಇದು ಕೇವಲ ಆರಂಭಿಕ ಹೆಜ್ಜೆಗಳು, ಮುಂದೆ ಮತ್ತಷ್ಟು ಪಯಣ ಇದೆ ಎನ್ನುವಂತಹ ಮಾತನ್ನ ಹೇಳಿದೆ. ಇನ್ನು ಈ ಕುರಿತು ಕೂಡ RBI ಕೆಲವೊಂದು ನೀತಿ ನಿಯಮಗಳನ್ನ ವ್ಯಕ್ತಪಡಿಸಿದೆ. ಅಂದ್ರೆ ನಮ್ಮ ಗುರಿ ಏನಿದ್ರು ಜಸ್ಟ್ ಅಂದ್ರೆ ಎಲ್ಲ ಕಡೆನೂ ಕೊಡಕ್ಕಾಗ್ತಿಲ್ಲ. ಏನ್ ರೀಸನ್ ಅಂದ್ರೆ ಒಂದು ದೇಶದಲ್ಲಿ ತೆಗೆದುಕೊಂಡಂತಹ ರೂಪಿಯನ್ನ ಮತ್ತೊಂದು ದೇಶ ತೆಗೆದುಕೊಳ್ಳಲು ಹಿನ್ನಡೆ ಆಗುತ್ತೆ. ಆದ್ರಿಂದ ನಮ್ದು ಅಂಥದ್ದೇನು ಗುರಿ ಇಲ್ಲ. ಬಟ್ 20 ದೇಶಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದೇವೆ. ಆ 20 ದೇಶಗಳು ಏನಾದರೂ ಒಪ್ಪಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಆ ದೇಶಗಳೊಂದಿಗೆ ರೂಪಾಯಿಯೊಂದಿಗೆ ವ್ಯವಹಾರನ ಮಾಡ್ತೀವಿ. ಅಂದರೆ ಆ ದೇಶಗಳು ಆ ದೇಶದ ಕರೆನ್ಸಿಯನ್ನು ಕೊಟ್ಟರೆ ನಾವು ನಮ್ಮ ದೇಶದ ಕರೆನ್ಸಿಯನ್ನು ಕೊಡ್ತೀವಿ. ಆ ಮೂಲಕ ಮುಂದಿನ ದಿನಗಳಲ್ಲಿ ಅಂದರೆ 20 ದೇಶಗಳೊಂದಿಗೆ ವ್ಯವಹಾರ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಯೂರೋದಂತೆ ಮತ್ತು ಈ ಡಾಲರ್ ಏನಿದೆ ಅದೇ ರೀತಿ ನಮ್ಮ ಭಾರತದ ಕರೆನ್ಸಿಯನ್ನು ಕೂಡ ಬಳಸಬಹುದು ಎನ್ನುವಂತಹ ಮಾತನ್ನು ಹೇಳಿದೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ವಿಚಾರ ಏನಂದರೆ ಈ ಡಾಲರ್ ಮತ್ತು ಯೂರೋ ಏನಿದೆ ಇವುಗಳಿಗೆ ಮತ್ತೊಂದು ಶಾಕ್ ಇದೆ. ಇದು ಜಸ್ಟ್ ಭಾರತದ ಶಾಕ್ ಆದರೆ ಇನ್ನೊಂದು ಶಾಕ್ ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ R5. ಎಸ್ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ನಿಮಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಇಂದಿನ ಒಂದು ಸ್ಟೋರಿಯಲ್ಲಿ ಇದರ ಬಗ್ಗೆ ಕಂಪ್ಲೀಟಾಗಿ ತಿಳಿದಿದ್ವಿ. ಆದರೂ ಕೂಡ ಸಿಂಪಲ್ ಆಗಿ ಒಂದು ಚೂರನ್ನು ಹೇಳ್ಬಿಡ್ತೀನಿ. ಈ R5 ಎನ್ನುವಂತಹದ್ದು ಒಂದು ಬ್ರಿಕ್ಸ್ ಕರೆನ್ಸಿ ಆಗಿದೆ. ಅಂದರೆ ಯೂರೋ ಹೇಗಿದೆ ಮತ್ತು ಈ ಡಾಲರ್ ಹೇಗಿದೆ ಅದೇ ರೀತಿ ಈ ಬ್ರಿಕ್ಸ್ ಕರೆನ್ಸಿ ಈ R5 ಆಗುತ್ತೆ. ಈ R5 ಏನಕ್ಕಿಟ್ರು ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ 5 ದೇಶಗಳೇನಿದ್ದಾವೆ ಆ 5 ದೇಶಗಳ ಕರೆನ್ಸಿ ಕೂಡ R ಇಂದನೇ ಸ್ಟಾರ್ಟ್ ಆಗುತ್ತೆ. ಆ ಕಾರಣದಿಂದ ಇದಕ್ಕೆ R5 ಅಂತ ಇಡಲಾಗಿತ್ತು. ಆ ರಾಷ್ಟ್ರಗಳು ನಿಮಗೆ ಗೊತ್ತಿದೆ, ಬ್ರೆಜಿಲ್ನ ಕರೆನ್ಸಿ ರಿಯಾಲ್, ರಷ್ಯಾದ್ದು ರುಬೆಲ್, ಭಾರತದ್ದು ರುಪಿ, ಚೀನಾದ್ದು ರೆಡ್ಮಿನ್ಮಿ ಮತ್ತು ಸೌತ್ ಆಫ್ರಿಕಾದ್ದು ರೆಂಡ್ ಆಗಿತ್ತು. ಸೊ
ಈ ಎಲ್ಲ ದೇಶಗಳ ಕರೆನ್ಸಿಯನ್ನು ಸೇರಿಸಿ R5 ಎನ್ನುವಂತಹ ಕರೆನ್ಸಿಯನ್ನು ತಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇನ್ನು ವಿಶ್ವದ ಪವರ್ಫುಲ್ ಸೆಂಟರ್ ಈ ಬ್ರಿಕ್ಸ್ ಅದೇನಾದರೂ ಬಂದರೆ ಖಂಡಿತವಾಗಿಯೂ ಏನು ಡಾಲರ್ದು ಬೆಲೆ ಏನಿದೆ ಅದು ಕುಸಿತ ಆಗುತ್ತೆ. ಹೌದು ಸ್ನೇಹಿತರೆ, ನಿಮಗೆ ಈ ಸ್ಟೋರಿಯಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಏನನ್ನು ತಿಳಿಸ್ತೆ ಅಂದರೆ ಈ R5 ಇಂದ ಡಾಲರ್ಗೆ ಹೊಡೆತ ಹೇಗಾಗುತ್ತೆ, ಯೂರೋಗೆ ಏನೋ ಹೊಡೆತ ಆಗುತ್ತೆ ಅಂತ ಏನು ಹೇಳಿದ್ವಿ. ಅದರ ಜೊತೆಗೆ ಇಂಡಿಯಾದ ರುಪಿ ಏನಾದರೂ 20 ದೇಶಗಳೊಂದಿಗೆ ಮಾಡಿಕೊಂಡಿರುವ ಒಪ್ಪಂದ ಸಕ್ಸಸ್ ಆಗಿದ್ದೆ ಆದರೆ ಈಗ ಆಲ್ರೆಡಿ ನಾವು ರಷ್ಯಾಗೆ ಕೊಡ್ತಾ ಇದ್ದೀವಿ ಮತ್ತು UAEಗೆ ಹಣವನ್ನು ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ರುಪಿಯಲ್ಲಿ. ಅದೇ ರೀತಿ 20 ದೇಶಗಳಿಗೆ ಕೊಟ್ಟರೆ ಖಂಡಿತವಾಗಿಯೂ ಡಾಲರ್ ನಮ್ಮ ದೇಶದ ಅವಲಂಬನೆಯನ್ನು ಕಡಿಮೆ ಆಗುತ್ತೆ. ಆ ಮೂಲಕ ಭಾರತ ಮತ್ತಷ್ಟು ಆರ್ಥಿಕವಾಗುತ್ತೆ, ಮತ್ತಷ್ಟು ಬಲಿಷ್ಠವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸ್ಟೋರಿಯನ್ನು ಮುಗಿಸ್ತಿದ್ದೇವೆ. ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.